ಇದು ಪವಿತ್ರ ಬಂಧನ ಮಂಗಳವಾರದ ಎಪಿಸೋಡ್ ಆಗಿರುತ್ತೆ. ಮಂಗಳವಾರ ಸ್ಟಾರ್ಟಿಂಗ್ ಒಳಗೆ ಇಲ್ಲಿ ದೇವು ಸೋಫಾ ಮೇಲೆ ಮಲ್ಕೊಂಡಿರ್ತಾನೆ. ಈ ಪವಿತ್ರ ಇಲ್ಲಿ ಬೆಡ್ ಮೇಲೆ ಮಲ್ಕೊಂಡಿರ್ತಾರೆ. ಬೆಳಕಾಗಿದೆ ಅಂತ ದೇವ್ ಎದ್ದೇಳ್ತಾನೆ. ದೇವ್ ಎದ್ದು ಈ ಕಡೆ ಬರ್ತಾನೆ. ಪವಿತ್ರ ಮಲ್ಕೊಂಡಿರ್ತಾನೆ. ಪವಿತ್ರ ಮಲ್ಕೊಂಡಿರೋದು ನೋಡಿ ಹೋಗಲಿ ಬಿಡು, ಎಷ್ಟೋ ದಿವಸ ಆಗಿತ್ತು, ಇಷ್ಟು ಇವ್ರ ಮುಖದಲ್ಲಿ ಖುಷಿ ನೋಡಿ, ನೆಮ್ಮದಿ ನೋಡಿ ಮಲ್ಕೊಂಡಿದ್ದಾರಲ್ಲ, ಹಾಯಾಗಿ ಮಲ್ಕೊಂಡ್ಲಿ ಅಂಥೇಳಿ ಸುಮ್ಮನೆ ಇರ್ತಾನೆ, ಏನು ಹೇಳಲ್ಲ, ನೋಡ್ತಾ ಇದ್ದಾನೆ. ಈ ಕಡೆ ಇದ್ದ ಇದು ಸೂರ್ಯನ ಕಿರಣ ಪವಿತ್ರ ಮೇಲೆ ಬೀಳ್ತಾ ಇರ್ತದೆ. ಸೂರ್ಯನ ಕಿರಣ ಪವಿತ್ರ ಮೇಲೆ ಬೀಳ್ತಾ ಇರೋದು ನೋಡಿ ಕರ್ಟನೆಲ್ಲ ಸರಿಸ್ತಾನೆ. ಕರ್ಟನೆಲ್ಲ ಸರಿಸಿ ಅದೇ ಟೈಮ್ಗೆ ಒಂದು ಡೋರು ಲಾಕ್ ಆಗುತ್ತೆ. ಡೋರು ಯಾರೋ ತಟ್ಟಿದಂಗೆ ಆಗುತ್ತೆ. ಯಾರು ಡೋರ್ ತಟ್ತಾ ಇದ್ದಾರೆ ಅಂತಂದೇಳಿ ಎಚ್ಚರ ಆಯಿತು. ಎಬ್ಬಿಸಿ ಪವಿತ್ರ ಅಂದಾಗ ಗಾಬರಿ ಆಗ್ತದೆ. ಏನು ಸರ್ ಅಂತಂದು ಹೇಳಿದರೆ ಇಲ್ಲ ಯಾರೋ ಬಂದು ಡೋರ್ ತಟ್ತಾ ಇದ್ದಾರೆ. ಅಯ್ಯೋ ರಾತ್ರಿ ತುಂಬ ಜಲ್ದಿ ನಿದ್ದೆ ಬಂದಿಲ್ಲ ಸರ್, ಹಾಗಾಗಿ ಎಚ್ಚರನೇ ಆಗಿಲ್ಲ, ಮಲ್ಕೊಂಬಿಡಿ. ಸರಿ ಇಲ್ಲಿ ನಮ್ರತ ಟೀ ತಂದಿರ್ತಾನೆ. ನಮ್ರತ ಬೆಡ್ ಕಾಫಿ ತಂದಿದ್ದು ದೇವ್ಗೆ ಎಬ್ಬಿಸ್ತಾಳೆ. ದೇವ್ಗೆ ಎಬ್ಬಿಸಿ ಗುಡ್ ಮಾರ್ನಿಂಗ್ ಅಂತೆಲ್ಲ ಹೇಳಿ, ಏನು ಬೆಡ್ ಕಾಫಿ ತಂದಿನಿ, ಸರಿ ಅಂಥೇಳಿ, ಯಾಕೋ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ, ಕಣ್ಣು ತುಂಬ ಕೆಂಪಾಗಿದ್ದು, ಕಣ್ಣೆಲ್ಲ ಊತ ಬಂದಿದೆ ಅಂತಂದರೆ, ಇಲ್ಲ ಜಾಸ್ತಿ ನಿದ್ದೆ ಮಾಡಿದ್ದೀನಿ ಹಾಗಾಗಿ ಊತ ಬಂದಿದೆ. ಮತ್ತು ನೀನು ನಿದ್ದೆ ಮಾಡಿಲ್ಲ, ನಿನ್ನ ಕಣ್ಣೆಲ್ಲ ಊತ ಬಂದಿದೆ, ಹಂಗೇನಿಲ್ಲ ಅಂತೆಲ್ಲ ಹೇಳಿ ಅಲ್ಲಿಗೆ ಮಾತು ಮಾರಿಸ್ಬಿಡ್ತಾರೆ. ಸರಿ ನಾವು ಕೆಲಸ ಇದೆ, ಹೊರಗಡೆ ಹೋಗಬೇಕು ಅಂತ. ಪವಿತ್ರ ನೀನು ಸ್ವಲ್ಪ ಫ್ರೆಶ್ ಅಪ್ ಆಗು ಅಂತೆಲ್ಲ ಹೇಳ್ತಾ, ಅದೇ ಟೈಮಿಗೆ ಇನ್ನು ಸರಿ ಅದಕ್ಕೂ ಮುಂಚೆ ಅಜ್ಜ ಬಂದಿರ್ತಾರೆ. ಅಜ್ಜ ಬಂದು ನೀನು ಪವಿತ್ರ ಇಲ್ಲಿ ಒಂದೇ ರೂಮಲ್ಲಿ ಒಂದೇ ಬೆಡ್ ಮೇಲೆ ಒಂದೇ ಕಡೆ ಮಲ್ಕೊಂಡಿದ್ದೀರ ಅಂತ ನಮ್ರತ ಕೇಳಿದಾಗ ಅದೇ ಟೈಮಿಗೆ ಅಜ್ಜ ಬಂದಿರ್ತಾರೆ. ಇದೆಲ್ಲ ಯಾವತ್ತೂ ಆಗಬೇಕಾಗಿರೋದು ಇವತ್ತಾಗಿರ್ತೈತಿ ಅಂತೆಲ್ಲ ಅವರಿಬ್ಬರು ಗಂಡ ಹೆಂಡತಿ ಅಲ್ಲ, ಅದರಲ್ಲಿ ಏನು ತಪ್ಪಿದೆ ಅಂತೆಲ್ಲ ಅಜ್ಜ ನಮ್ರತನ ಕೇಳ್ತಾನೆ. ನಮ್ರತ ಸುಮ್ಮನೆ ಆಗ್ಬಿಡ್ತಾರೆ. ಜಲ್ದಿ ನೀನು ಬಾ, ಹೊರಗಡೆ ಹೋಗೋದೈತಿ ಅಂತೇಳಿ. ಸರಿ ಒಂದು ವಿಷಯ ಹೇಳಿದ್ರೆ ಏನಂತ ಹೇಳಿ ಅಂತಂದರೆ, ಇಲ್ಲ ಇಲ್ಲಿ ಹೇಳೋಕ್ಕಾಗಿಲ್ಲ ಅಂತ, ಪವಿತ್ರ ಫ್ರೆಶ್ ಅಪ್ ಆಗೋವರೆಗೂ ನಾವು ಹೋಗೋಣ ಬಾ ನಾವು ಹೇಳ್ತೇವೆ. ಅದೇ ಟೈಮಿಗೆ ಇಲ್ಲಿ ಇದು ಡಿಂಪು ಯಾರನ್ನೋ ಡಿಂಪು ಒಬ್ಬರಿಗೆ ಆಟ ಆಡೋಣ ಬಾ ಅಂತ ಕರೀತಾ. ಅವ್ರು ನಂಗೆ ಬರೋಲ್ಲ, ನಂಗೆ ಟೈಮ್ ಇದೆ, ನಾನು ಓದ್ಕೋಬೇಕು ಅಂತೇಳಿ. ಅದೇ ಟೈಮಿಗೆ ಸೂಪರ್ಮ್ಯಾನ್ನ ಕರೆಯೋಣ ಅಂತ ಡಿಂಪು ಹೋಗ್ತಾರೆ. ಡಿಂಪು ಸೂಪರ್ಮ್ಯಾನ್ ಆಟ ಆಡೋಣ ಅಂತಂದರೆ, ಅಯ್ಯೋ ಪುಟ್ಟ ನನಗೆ ಟೈಮ್ ಇಲ್ಲ ಪುಟ್ಟ, ಸ್ವಲ್ಪ ಹೊರಗಡೆ ಹೋಗೋದಿದೆ, ಕೆಲಸ ಇದೆ, ಅಯ್ಯೋ ಅಂತ ಬೇಜಾರು ಮಾಡ್ಕೊಂಡು ಹೊರಗಡೆ ಬಂದು ಕೂಡ್ತಾಳೆ. ಡಿಂಪು ಹೊರಗಡೆ ಬಂದು ಕುಂತಿದ್ದು ನೋಡಿ ಪವಿತ್ರ ನೋಡಿ, ಯಾಕೆ ಪುಟ್ಟ ಸುಮ್ಮನೆ ಕುಂತಿದೆಯಲ್ಲ ಅಂದರೆ, ಏನು ಮಾಡಬೇಕು, ಇನ್ನೇನು ಮಾಡಲಿ ಅಂತೆಲ್ಲ ಹೇಳ್ತಾಳೆ. ಇನ್ನೇನು ಮಾಡಲಿ ಅಂತಂದರೆ, ಹಾಗಂದ್ರೆ ಹೆಂಗೆ ಪುಟ್ಟ ಅಂತಂದು ಕೇಳಿದೆ. ನಾನು ಆಟ ಆಡೋಕೆ ಯಾರನ್ನೂ ಕರೆದೆ, ಸೂಪರ್ಮ್ಯಾನ್ ಕರೆದೆ ಬರೋಲ್ಲ ಅಂದೆ, ಅವ್ರನ್ನ ಕೇಳಿದೆ, ನಾನು ಓದ್ಕೋಬೇಕು, ನಾನು ಒಬ್ಬಳೇ ಇದ್ದೀನಿ, ನನಗೆ ಬೇಜಾರಾಗ್ತಾಯಿದೆ. ಹಂಗಿದೆ ಕಂತೆ ಪುಟ್ಟ, ಇನ್ನೊಂದು ಸಲ ಬೇಜಾರಾದಾಗ ನನ್ನನ್ನು ಕರಿ, ನಾ ಬರ್ತೀನಿ ನಿನ್ನ ಜೊತೆ ಆಟ ಆಡೋಕೆ ಅಂತ. ಹೌದಾ ನಿಜ ಬರ್ತೀಯಾ ನೀನು ನನ್ನ ಜೊತೆ? ಬರ್ತೀನಿ ಅಂತಂದು. ಹೌದಾ ಸರಿ ಆಟ ಆಡೋಣ ನಡಿ ನಾವಿಬ್ಬರು ಅಂತೆಲ್ಲ ಹೇಳೋಣ. ಸರಿ ಅಂತೇಳಿ ಇಬ್ಬರು ಆಟ ಆಡೋಣ ಅಂತ ಹೋಗ್ತಾರೆ. ಇಬ್ಬರು ಆಟ ಆಡೋಣ ಅಂತ ಹೋದಾಗ, ಸರಿ ನೀನು ಫೋನ್ ಕೊಡು ಅಂತ ಕೇಳ್ತಾಳೆ ಡಿಂಪು. ಇಲ್ಲ ಫೋನ್ ಎಲ್ಲಿ ಮಾಡ್ತೀವಿ, ಫೋನ್ ಗೇಮೆಲ್ಲ ಆಡಿದರೆ ಕಣ್ಣು ಮನಸ್ಸು ಎಲ್ಲ ಹಾಳಾಗೋಗುತ್ತೆ, ಫೋನ್ ಬೇಡ ಹಾಗೆ ಆಡೋಣ ಅಂತ. ಹಾಗೆ ಆಡಬೇಕಾ ಅಂತ, ಹಾಗೆ ಆಡೋಣ, ಕಣ್ಣ ಮುಚ್ಚಾಲೆ ಆಡೋಣ ಅಂತ. ಹೌದಾ ಕಣ್ಣ ಮುಚ್ಚಾಲೆ ಹೆಂಗಿರುತ್ತೆ ಅಂದರೆ ಆ ಕಣ್ಣ ಮುಚ್ಚಾಲೆನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ನಾನು ಕಣ್ಣಿಗೆ ಬಟ್ಟೆ ಕಟ್ಕೊಂತೀನಿ, ನೀನು ಬಚ್ಚಿಟ್ಕೋಬೇಕು, ನಾನು ಬಂದು ನಿನ್ನ ಹುಡುಕ್ತೀನಿ, ನಿನ್ನನ್ನು ನಾನು ಹುಡುಕ್ಬಿಟ್ರೆ ನೀನು ಔಟ್ ಆಗಿಬಿಡ್ತೀನಿ, ಮತ್ತು ಆವಾಗ ನೀನು ಹುಡುಕಬೇಕು ಅಂತ. ಸರಿ ಓಕೆ ಅಂತ ಹೇಳಿ ನಾನು ಬಟ್ಟೆ ತರ್ತೀನಿ ಅಂತೇಳಿ ಹೋಗಿ ಬಟ್ಟೆ ತಂದು ಕಣ್ಣಿಗೆ ಕಟ್ಕೊತಾಳ ಪವಿತ್ರ ಕಣ್ಣಿಗೆ ಕಟ್ಕೊಂಡು ಹಂಗೆ ಗೇಮ್ ಆಡೋಣ ಸ್ಟಾರ್ಟ್ ಇವಾಗ ಅಂತಂದು ಹೇಳಿ ಸ್ಟಾರ್ಟ್ ಅಂತೇಳಿ, ಸರಿ ನೀನು ಬಚ್ಚಿಟ್ಕೊ ನಾನು ಹುಡುಕ್ತೀನಿ ಅಂತೇಳಿ ಡಿಂಪು ಸರಿ ಅಂತೇಳಿ ಡಿಂಪು ಅಲ್ಲಿ ಹೋಗಿ ಬಚ್ಚಿಟ್ಕೊತಿರ್ತಾಳೆ. ನಾನು ಇಲ್ಲಿದ್ದೀನಿ ಅಂತ ಡಿಂಪು ಚೆನ್ನಾಗಿ ಆಟ ಆಡಿಸ್ತಾಳೆ. ಅದು ಹಿಂದೆನೇ ಹೋಗುತ್ತೆ. ಈ ಕಡೆ ಬಂದಾಗಿಲ್ಲ ಮತ್ತು ಆ ಕಡೆ ಹೋಗೋದು, ಆ ಕಡೆ ಬಂದಾಗಿಲ್ಲ ಹೈಡ್ ಆ್ಯಂಡ್ ಸಿಕ್ ಗೇಮ್ ಚೆನ್ನಾಗಿ ಆಡ್ತಾ ಇರ್ತಾರೆ ಇವರಿಬ್ಬರು ಚೆನ್ನಾಗಿ ಆಡ್ತಿರೋದನ್ನ ದೇವ್ ಹೊರಗಡೆ ಬಂದು ನೋಡ್ತಾ ನಿಂತಿದ್ದಾಗ ಡಿಂಪು ಹೋಗಿ ದೇವನ ಕೈ ಹಿಡ್ಕೊಂಡು ಇಲ್ಲಿಗೆ ಬಾ ಅಂಥೇಳಿ ಕರ್ಕೊಂಬಂದು ನಿಂದಿರಿಸಿ ಡಿಂಪು ಮತ್ತೆ ಸೋಫಾ ಏರಿ ನಿಂದಿರ್ತಾಳೆ. ಸೋಫಾ ಏರಿ ನಿಂತ ನನ್ನನ್ನು ಹುಡುಕು, ನಾನು ಇಲ್ಲಿದ್ದೀನಿ. ಹೌದಾ ಸರಿ ಹುಡುಕ್ತೀನಿ ಅಂತ ವಾಯ್ಸ್ ಬಂದ ಕಡೆ ಹೋಗಿ ಅಲ್ಲಿ ಡಿಂಪುನೂ ಇರ್ತಾಳೆ, ಪಕ್ಕದಲ್ಲಿ ದೇವ್ ಸಾರು ಇರ್ತಾಳೆ. ದೇವನ ಹೋಗಿ ತಪ್ಕೊಂಡ್ಬಿಡ್ತಾಳೆ, ಆದರೆ ಗೊತ್ತೇ ಆಗಿರಲ್ಲ, ಹಿಡ್ಕೊಂಡಿರ್ತಾಳೆ. ಹೋಗಿ ಇದೇನಿದು ಅಂತೆಲ್ಲ ಸ್ವಲ್ಪ ಟಚ್ ಮಾಡಿ ಎಲ್ಲ ನೋಡಿದಾಗೆಲ್ಲ ಯಾರೋ ದೊಡ್ಡೋರು ಅಂತ ಗೊತ್ತಾಗಿ ಬಟ್ಟೆಲಿ ಸಾರ್ ಅದು ಹೈಡ್ ಆ್ಯಂಡ್ ಸಿಕ್ ಗೇಮ್ ಆಡ್ತಾ ಇದ್ವಿ ಅಂತೆಲ್ಲ ಹೇಳಿದೆ. ಇಟ್ಸ್ ಓಕೆ ನೀವು ಆಡ್ತಾಯಿರಿ, ಕಂಟಿನ್ಯೂ ಮಾಡಿ ಅಂತ. ಸರಿ ಅಂತಂದು ಇದು ಮೋಸ ಅಂತ ಡಿಂಪು ಹೇಳ್ತಾಳೆ. ಹಂಗೆಲ್ಲ ಏನೂ ಇಲ್ಲ ಸಾರ್ ಬಂದ್ರಲ್ಲ ಅಂತ. ಅದೇ ಟೈಮಿಗೆ ಮತ್ತೆ ಆಡೋಣ ಅಂತ ಗೇಮ್ ಸ್ಟಾರ್ಟ್ ಮಾಡಿದೆ. ಈ ಕಡೆ ಇದ್ದ ರಾಧಿಕಾ ಮತ್ತು ನಮ್ರತ ಇಬ್ಬರು ಮಾತಾಡ್ತಾ ಬರ್ತಾ ಇರ್ತಾರೆ. ಇಬ್ಬರು ಮಾತಾಡ್ತಾ ಬಂದ ಮತ್ತೆ ತಪ್ಪಾಗಿ ಹೋಗಿ ಇವ್ರನ್ನ ರಾಧಿಕಾ ಅವ್ರನ್ನ ಹಿಡ್ಕೊಂಡ್ಬಿಡ್ತಾಳೆ, ಅಂದರೆ ದೇವ್ರ ತಾಯಿನ ಹೋಗಿ ಹಿಡ್ಕೊಂಡ್ಬಿಡ್ತಾಳೆ. ದೇವ್ರ ತಾಯಿನ ಮತ್ತೆ ದೇವ್ರ ತಾಯಿ ಹತ್ರ ಬೈಸ್ಕೊತಾಳೆ. ದೇವ್ರ ತಾಯಿ ಹತ್ರ ಅದಕ್ಕಂತೂ ಮಗು ಅಂತಾರೆ, ನಿನಗೂ ಮಗು ಅಂತಾರ ಅಂತ. ಅವಾಗ ಡಿಂಪು ಇದು ಮಾತಾಡೋಕೆ ಬಂದ್ರೆ, ನಾವು ದೊಡ್ಡವ್ರು ಮಾತಾಡ್ಬೇಕಾದ್ರೆ ಇಂಟರಪ್ ಆಗಬಾರ್ದು ಡಿಂಪು, ಶಟಾಪ್ ಅಂಥೇಳಿ
ಡಿಂಪುಗೆ ಸುಮ್ಮನಿರು ಅಂತ ಹೇಳ್ಬಿಡ್ತಾರೆ. ಡಿಂಪು ಸುಮ್ಮನೆ ಅದೇ ಟೈಮಿಗೆ ಅಜ್ಜ ಅಜ್ಜಿ ಇಬ್ಬರು ಬರ್ತಾರೆ. ಹೋಗ್ಲಿ ಬಿಡು, ಮಗುಗೂ ರಜಾ ಇದೆ, ಬೇಜಾರಾಗುತ್ತೆ ಅಂತ. ಸಮ್ಮರ್ ಕ್ಯಾಂಪಿಗೆ ಹಾಕ್ಬೇಕು, ಮಗುಗೆ ಬೇಜಾರಾಗುತ್ತೆ, ರಜಾ ಇದೆ ಮನೇಲಿದೆ ಅಂತಲೇ ಅಂತೆಲ್ಲ. ಆಮೇಲೆ ಸಾರಿ, ನನ್ನಿಂದನೇ ಎಲ್ಲ ಪ್ರಾಬ್ಲಮ್ ಆಗಿರೋದು ಅಂತೆಲ್ಲ ಹೇಳ್ತಾಳೆ. ಇರಲಿ ಬಿಡು ಪುಟ್ಟ, ನಂದೇ ತಪ್ಪಿರೋದು ಅಂತೆಲ್ಲ ಹೇಳ್ತಾ, ಮತ್ತು ಅಜ್ಜನೂ ಅಜ್ಜಿ ಇಬ್ಬರು ಬಂದು, ಅಜ್ಜ ನೋಡಮ್ಮ, ನಿಮ್ಮ ಅತ್ತೆಗೆ ಮೊದಲೇ ನಿನ್ನ ಕಂಡ್ರೆ ಆಗೋದಿಲ್ಲ, ನಿನ್ನೆಷ್ಟು ನಾಜೂಕಾಗಿರ್ಬೇಕಲ್ವ ಅಂತೆಲ್ಲ ಹೇಳಿ ಹೋಗ್ತಾರೆ. ಅಜ್ಜಿನೂ ಹಂಗೆ ಬೈತಾರೆ. ಅಜ್ಜಿನೂ ಬೈದರೆ ಆವಾಗ ಡಿಂಪು ಇದ್ದು, ಇಲ್ಲ ಸೂಪರ್ ವುಮೆನ್ದು ಏನೂ ತಪ್ಪಿಲ್ಲ, ನಂದೇ ತಪ್ಪಿರೋದು, ನಾನೇ ಆಟ ಆಡೋಣ ಬಾ ಅಂತೆಲ್ಲ ನಾನೇ ಕರೆದಿದ್ದು ಅಂತೆಲ್ಲ ಡಿಂಪು ಅಜ್ಜನ ಮುಂದೆ ಹೇಳ್ತಿರ್ತಾಳೆ. ಅದೇ ಟೈಮಿಗೆ ಇದು ಈ ಪವಿತ್ರನೂ ಹೇಳ್ತಾಳೆ, ಇಲ್ಲ ಮಗು ಮೊಬೈಲಲ್ಲಿ ಗೇಮ್ ಆಡೋಣ ಅಂದರೆ ನಾವೇ ಬೇಡ ಅಂತೇಳಿ ಇದು ಮಾಡಿದೆ ಅಂತೆಲ್ಲ ಹೇಳ್ತಿರ್ತಾ. ನೋಡು ಈಗ ಆಗೋಗಿದೆ ಸಮಸ್ಯೆ, ಇನ್ನೊಂದ್ಸಲ ಹಿಂಗೆ ಆಗ್ಲಾರ್ದಂಗೆ ಕೇರ್ಫುಲ್ಲಾಗಿ ಇರಬೇಕು ಅಂತ. ನೆಕ್ಸ್ಟ್ ಇಲ್ಲಿ ಆ ಪಾಪು ಇದೆಲ್ಲ ಸಾರಿ ಅಂಥೇಳಿ ಬರ್ತದೆ. ಸಾರಿ ಅಂತೆಲ್ಲ, ಯಾಕೆ ಸಾರಿ ಅಂತೆಲ್ಲ ಹೇಳ್ತೀಯ, ನನ್ನಿಂದನೇ ಎಲ್ಲ ತಪ್ಪಾಗಿದ್ದು, ನಿನ್ನಿಂದ ಏನು ತಪ್ಪಾಗಿಲ್ಲಲ್ಲ ಅಂತೆಲ್ಲ ಹೇಳ್ತಾಳೆ. ಇಲ್ಲ, ನಮ್ಮಿಂದ ತಪ್ಪಾದರೆ ನಾವು ಸಾರಿ ಕೇಳಿಬಿಡ್ಬೇಕು, ಹಂಗೆ ಏನಮ್ಮ ಇಷ್ಟು ಚಿಕ್ಕ ಹುಡುಗಿ ಇಷ್ಟು ದೊಡ್ಡವ್ರ ಥರ ಮಾತಾಡ್ತೀಯಲ್ಲ ಅಂತ ಹೇಳಿದರೆ, ಇಲ್ಲ ಇದನ್ನೆಲ್ಲ ನನಗೆ ಸೂಪರ್ ಮ್ಯಾನ್ ಹೇಳ್ಕೊಟ್ಟಿದ್ದು. ಯಾರು ಅಂತೆಲ್ಲ ಹಿಂಗೆ ಬಗ್ಗಿ ನೋಡ್ತಾರೆ. ಅವಾಗ ದೇವಸಾರು ಅಲ್ಲಿ ಬಚ್ಚಿಟ್ಕೊಂಡ್ಬಿಡ್ತಾರೆ. ದೇವಸಾರು ಸಿಗಲ್ಲ. ದೇವಸಾರು ಬಚ್ಚಿಟ್ಕೊಂಡಿದ್ದು ನೋಡಿ ಅವ್ರು ಹೇಳಿದ್ರು ಅಂತ ತೋರಿಸ್ತಾ, ಅಲ್ಲಿ ದೇವಸಾರು ಇರಲ್ಲ, ಬಚ್ಚಿಟ್ಕೊಂಡ. ನೆಕ್ಸ್ಟ್ ಎಪಿಸೋಡ್ನು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನೆಕ್ಸ್ಟ್ ಎಪಿಸೋಡಲ್ಲಿ ಅಂದರೆ ಈ ಕಡೆ ದೇವ ಅವ್ರ ಅತ್ತೆನೂ ದೇವರು ಮನೆಯವರೆಲ್ಲ ಮಾತಾಡ್ತಾ ಇರ್ತಾರೆ. ಒಟ್ಟು ಈ ಹುಡುಗಿನ ಮನೆಯಿಂದ ಆಚೆ ಆಗಬೇಕಂತ ಎಷ್ಟು ಪ್ರಯತ್ನ ಪಟ್ಟರು ಆಗ್ತಾನೇ ಇಲ್ಲ ನೋಡು ಅಂದೆ. ಹಂಗೆ ಮಾಡಬೇಕಂತಲೇ ನಾನು ಪಾರ್ಟಿಯಲ್ಲಿ ಅವರು ರಿಸೆಪ್ಷನ್ ಪಾರ್ಟಿಯಲ್ಲಿಗೆ ಅವ್ರ ಫ್ಯಾಮ್ಲಿಯವ್ರಿಗೆ ಕರೆಸಿ ಇನ್ಸಲ್ಟ್ ಮಾಡಿಸಿದ್ದೆ ಅಂತೆಲ್ಲ ಹೇಳ್ದೆ. ನಾನು ತುಂಬ ಪ್ರಯತ್ನ ಪಡ್ತಾಯಿದ್ದೀನಿ, ಆದರೂ ಆಗ್ತಾನೇ ಇಲ್ಲ ಅಂತೆಲ್ಲ ಇವ್ರ ಫ್ಯಾಮ್ಲಿಯವ್ರು ಅಂದರೆ ಪವಿತ್ರನ ಬಗ್ಗೆ ಎಲ್ಲ ಮಾತಾಡ್ಕೊತಾರೆ. ಖುದ್ದು ಪವಿತ್ರನೇ ಕಿವಿಯಾರ ಕೇಳಿಸ್ಕೊಂಡ್ಬಿಡ್ತಾರೆ. ನೆಕ್ಸ್ಟ್ ಎಪಿಸೋಡು ಇಂಟ್ರೆಸ್ಟಿಂಗ್ ಆಗಿದೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಮ ನೆಚ್ಚಿನ ಸೀರಿಯಲ್ ನಿಮ್ಮ ಜೊತೆ.